Watch full episodes on Jio Hotstar. ಅರೆ ವಾ, ನಮ್ಮ ಫುರ್ಫುರಿ ನಗರದಲ್ಲಿ ಮೊದಲನೇ ಸರಿ ಈ ತರ ಅಕ್ವೇರಿಯಂ ಬಂದಿದೆ. ಅಣ್ಣ, ನಾನು ಕೇಳ್ಪಟ್ಟೆ ಅಕ್ವೇರಿಯಂ ಅಲ್ಲಿ 100ಕ್ಕಿಂತ ಹೆಚ್ಚು ವಿಧವಾದ ಫಿಶ್ಗಳಿವೆ ಅಂತೇಳಿ. ಬೇಗ ಬನ್ನಿ, ಎಲ್ಲರೂ ಬರಕ್ ಮುಂಚೆ ಹೋಗಿ ನಾವಲ್ಲಿ ಕೂತ್ಕೊಂಡ್ಬಿಡೋಣ. ನಡಿ ನಡಿ. ಅಯ್ಯೋ ಪುಟ, ನಿಂತ್ಕೊಳ್ಳೋ. ಅಯ್ಯೋ, ಸ್ಟಾಪ್. ಅಯ್ಯೋ, ನಿಂತ್ಕೊ ನನ್ ಕಾರೇ. ಅಂಕಲ್, ನನ್ ಬಡಿ. ಹೇಯ್, ನವೇನ್ ಚಿಂಗಂ, ಅಕ್ವೇರಿಯಂ ಪ್ಲಾನ್ ಮಾಡಿ. ಹಾಗೆ ಎಲ್ಲರೂ ಲೈಲ ನಿಂತ್ಕೊಬೇಡಿ. ಯಾರು ಗುದ್ದಾಡಬಾರ್ದು. ಗುದ್ದು 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 ಗುದ್ದಾಡಬಾರ್ದು. ಸಾಂಬಾರ. ಅಯ್ಯೋ, ಕಾರ್ ನಿಲ್ಸು, ಇಲ್ಲ ಅಂದ್ರೆ ಅದು ಅಕ್ವೇರಿಯಂಗೆ ಡ್ಯಾಶ್ ಕೊಟ್ಬಿಡುತ್ತೆ. ಡ್ಯಾಶ್ ಆದ್ರೆ ಅಕ್ವೇರಿಯಂ ಎಲ್ಲ ಒಡೆದೋಗಿ ಮೀನ್ ಸತ್ತೋಗ್ಬಿಡುತ್ತೆ. ಅಯ್ಯಮ್ಮ, ಮೋಟು ಪತ್ಲು ಎಲ್ಲಿದ್ದೀರಾ? ಯಾರಾದ್ರೂ ಗಾಡಿ ನಿಲ್ಲಿಸ್ರಪ್ಪ. ಅರೆ, ನಿಮ್ ಪ್ರಾಣ ಉಳಿಸ್ಕೊಳ್ಳಿ. ನನ್ ಸ್ನೇಹಿತ. ಹಿಡ್ಕೊ ಮಗು ಈ ಬಾಲ್ನ. ಮತ್ತೆ ಇದನ್ನ ಎಲ್ಲೂ ಹೋಗಕ್ ಬಿಡ್ಬೇಡ. ಹಾಗೆ ಬಾಲ್ನ ಹೊಡ್ಕೊಂಡು ರೋಡಲ್ಲೆಲ್ಲ ಹಂಗೆಲ್ಲ ಓಡಾಡ್ಬಾರ್ದಪ್ಪ ನೀನು. ಮಾಮ, ನಿಮ್ ಅಕ್ವೇರಿಯಂ ಕೂಡ ಗುಂಡಗಿದೆ. ಅದನ್ನ ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಫಿಶಸ್ ಅದನ್ನ ತಗೊಂಡ್ ಹೋಗ್ಬಿಡುತ್ತೆ. ಬಾಯ್ ಬಾಯ್. ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ನೀವು ನನ್ನ ಅಕ್ವೇರಿಯಂನ ಒಡೆದೋಗೋದ್ರಿಂದ ಕಾಪಾಡಿದಿರ. ನಾನ್ ನಿಮಗೆ ಕೆಲಸ ಕೊಡೋದ್ರಿಂದ ನೀವು ಯಾವುದೇ ತಪ್ಪು ಮಾಡಿಲ್ಲ. ಗಾರ್ಡ್ಸ್, ಈ ಕಾರ್ ಇಲ್ಲಿಂದ ತೆಗೆದಾಕಿ ಬೇಗ. ಚಿಂಗಂ ಸರ್, ನಾವು ಹೊರಡ್ತೀವಿ ಸರ್. ನಮ್ಗೆ ಅಕ್ವೇರಿಯಂ ಕೇರ್ ಟೇಕರ್ ಕೆಲಸ ಸಿಕ್ಕಿದೆ ಸರ್, ಅದಕ್ಕೆ. ಅಯ್ಯಮ್ಮ, ಮೋಟು ಪತ್ಲು, ನೀವಿಬ್ರು ಅಕ್ವೇರಿಯಂನ ಫಿಶಸ್ನ ಹತ್ರದಿಂದ ನೋಡ್ತೀರಾ? ನೀವಿಬ್ರು ನನಗೆ ಮುಂಚೆ ಹೇಳಿದಿದ್ರೆ ನಾನು ನಿಮ್ ಜೊತೆನೆ ಅಕ್ವೇರಿಯಂ ಗಾರ್ಡ್ ಕೆಲಸನ ಮಾಡ್ತಾ ಇದ್ದೆ. ಯಾಕೆ ಹೇಳಲಿಲ್ಲ? ನಾನು ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟು ಸುಂದರವಾದ ಅಕ್ವೇರಿಯಂನ ನಾನು ನೋಡೇ ಇಲ್ಲ. ಸಹೋದರ ಸಹೋದರಿಯರೇ, ಎಲ್ಲರೂ ತಯಾರಾಗಿರಿ. ಸಮುದ್ರದ ಒಳಗಿನ ಜಗತ್ತನ್ನ ನಾವೆಲ್ಲರೂ ಇದೀಗ ನೋಡೋಣ. ಓಕೆ, ಮೋಟು ಹೋಗನ್, ಬೇಗ ನಡೆಯೋ. ಫಿಶಸ್ಗಳಿಗೆ ನಾವು ಮೊದಲು ಆಹಾರ ಕೊಡ್ಬೇಕಣ್ಣ. ಸಹೋದರ ಸಹೋದರಿಯರೇ, ಇಂಥ ಒಂದು ಫಿಶಸ್ಗಳನ್ನ ನೀವು ಟಿವಿ ಮತ್ತು ಬುಕ್ ಅಲ್ಲಿ ಮಾತ್ರ ನೋಡಿರ್ತೀರಾ. ಏನ್ ಸಖತ್ತಾಗಿದೆ. ವಾರೆ ವಾ.
ಹಲೋ ಎವ್ರಿಬಡಿ, ಈಗ ನಿಮ್ಮ ಮುಂದೆ ಬರ್ತಾ ಇದೆ ಡ್ಯಾನ್ಸಿಂಗ್ ಆಕ್ಟೋಪಸ್. ಲೆಟ್ಸ್ ದ ಶೋ ಬಿಗಿನ್. ವಾವ್ ಅಮ್ಮ, ಆ ಆಕ್ಟೋಪಸ್ ನೋಡು ಎಷ್ಟು ಚೆನ್ನಾಗಿ ಬ್ರೇಕ್ ಡ್ಯಾನ್ಸ್ ಮಾಡ್ತಿದೆ ಅಲ್ವಾ? ಹಾ ನಿಜ, ಇದು ಅದ್ಭುತವಾಗಿದೆ. ಥ್ಯಾಂಕ್ ಯು. ಜೀವನ ಅನ್ನೋದು ಕೆಲವು ಸಾರಿ ಸಂತೋಷದಲ್ಲಿ, ಕೆಲವು ಸಾರಿ ದುಃಖದಲ್ಲಿ ಇರುತ್ತೆ. ಆದ್ರೆ ಅದೇ ಜೀವನಕ್ಕೆ ದಾರಿಯಾಗಿರುತ್ತೆ. ಈಗ ತಮ್ಮ ಮುಂದೆ ಬರಲಿದ್ದಾರೆ ಕ್ರೈಯಿಂಗ್ ಫಿಶ್. ನಾನೊಬ್ಳು ಒಂಟಿ ಹುಡುಗಿ, ನನ್ನನ್ನ ನನ್ನ ಫ್ಯಾಮಿಲಿ ಜೊತೆ ಯಾರ್ ಕರ್ಕೊಂಡು ಹೋಗಿ ಸೇರಿಸ್ತೀರಾ? ಅಯ್ಯಮ್ಮ, ಈ ಫಿಶ್ ಧ್ವನಿಲಿ ಎಷ್ಟೊಂದು ದುಃಖ ಇದೆ. ನನಗನ್ನಿಸ್ತಾ ಇದೆ ಈ ಅಳೋ ತರ ಆಕ್ಟಿಂಗ್ ಮಾಡ್ತಾ ಇದೆಯಾ ಅಂತ. ಯಾರಾದ್ರೂ ಒಬ್ರು ಬಂದೇ ಬರ್ತೀರಾ ನನ್ನನ್ನ ಕಾಪಾಡೋದಿಕ್ಕೆ? ನನ್ನನ್ನ ನನ್ನ ಫ್ಯಾಮಿಲಿ ಜೊತೆ ಯಾರು ಸೇರಿಸ್ತೀರಾ? ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನನಗನ್ಸುತ್ತೆ ನಿಮ್ಮೆಲ್ಲರಿಗೂ ಈ ಶೋ ಇಷ್ಟವಾಗಿದೆ ಅಂತ. ತುಂಬಾ ಚೆನ್ನಾಗಿತ್ತಪ್ಪ, ಚೆನ್ನಾಗಿ ಮಾಡ್ತಲ್ಲ. ನೋಡು ಹೆಂಗಿದೆ. ಅರೆ ಗೋಲ್ಡನ್ ಫಿಶ್, ನೀನ್ ಬಹಳ ಸುಂದರವಾಗಿದೆಯಾ. ಆದ್ರೆ ಅಳೋ ತರ ನೀನ್ ಯಾಕೆ ಆಕ್ಟಿಂಗ್ ಮಾಡ್ತಾ ಇದೀಯಾ? ನೀನು ಜನಗಳನ್ನ ಖುಷಿ ಪಡಿಸೋದಿಕ್ಕೆ ಇನ್ನೂ ಬೇಕಾದಷ್ಟು ದಾರಿ ಇತ್ತಲ್ಲ. ನಿಮ್ಗೆ ನಾನು ಖುಷಿಯಿಂದ ಅಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದ್ಯಾ? ನನ್ನ ಹೃದಯದ ವೇದನೆ ಕಣ್ಣೀರಾಗಿ ಬರ್ತಾ ಇತ್ತು ಅಷ್ಟೇ. ನನಗೆ ನನ್ನ ಕುಟುಂಬ ಹಾಗೂ ನನ್ನ ಜನಗಳ ನೆನಪಾಗ್ತಾ ಇತ್ತು. ನೀವಂತೂ ಬೇರೆಯವ್ರ ಅಳು ನೋಡಿನೂ ಖುಷಿ ಪಡ್ತೀರಾ ಅಲ್ವಾ? ನೀ ಎಲ್ಲಿಂದ ಬಂದಿರೋದು? ನಿಮ್ಮ ಮನೆ ಎಲ್ಲಿರೋದು? ನಾನಿಲ್ಲಿಗೆ ನಾನು ಇಷ್ಟಪಟ್ಟು ಬಂದಿದ್ದಲ್ಲ, ನನ್ನನ್ನ ಹಿಡ್ಕೊಂಡು ಬಂದ್ರು. ನಿಮ್ಗಳ ತರ ನನಗೂ ಒಂದು ಕುಟುಂಬ ಇದೆ. ನಮ್ಮ ಜಗತ್ತಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಬೇರೆ ರೀತಿ ಜಲಪ್ರಾಣಿಗಳು ನಮ್ಮ ಜೊತೆ ವಾಸ ಮಾಡ್ತಾ ಇದೆ. ಅದರಲ್ಲೊಬ್ರು ಆಕ್ಟೋಪಸ್ ಕ್ವೀನ್. ಆಕ್ಟೋಪಸ್ ಕ್ವೀನ್ಗೆ ನಮಗೆ ಗೋಲ್ಡನ್ ಕಲರ್ ಕಂಡ್ರೆ ಹೊಟ್ಟೆ ಉರಿ. ಅದಕ್ಕೆ ಅವರು ಅವ್ರ ಶಕ್ತಿನೆಲ್ಲ ಉಪಯೋಗಿಸಿ ನಮ್ಮ ಕುಟುಂಬದ ಎಷ್ಟೊಂದು ಜನನ ಕರ್ಕೊಂಡು ಹೋಗಿ ಕೂಡ ಹಾಕಿದ್ದಾರೆ. ನಮ್ಮ ಅಪ್ಪ ಅಮ್ಮ, ನನ್ನ ಅಣ್ಣ ತಮ್ಮ ಎಲ್ಲರೂ ಅವ್ರ ಹತ್ರ ಬಂದಿ ಆಗಿದ್ದಾರೆ. ನಮ್ಮ ಇಡೀ ಪರಿವಾರ ಆಕ್ಟೋಪಸ್ ಹತ್ರ ಬಂದಿ ಆಗಿದೆ. ಇಲ್ಲೋಡು ಚಿನ್ನದ ಮೀನು, ನಿನ್ನ ಅಳುನಲ್ಲಿ ಇಷ್ಟೊಂದು ದುಃಖ ಇದೆ ಅಂತ ನಂಗೆ ಖಂಡಿತ ಗೊತ್ತಿರ್ಲಿಲ್ಲ. ಅಯ್ಯ ಮೋಟು, ನಿನ್ನ ಆಮೇಲೆ ಅಳ ಮೊದಲು ಆ ಚಿನ್ನದ ಮೀನು ಏನು ಹೇಳುತ್ತೆ ಅಂತ ಪೂರ್ತಿಯಾಗಿ ಕೇಳಿಸ್ಕೊಂಬಿಡ. ಬತ್ಲು, ನಿಂಗೆ ಗೊತ್ತು ತಾನೆ ನನ್ನ ಮನಸ್ಸು ಎಷ್ಟೊಂದು ಕೋಮಲ ಅಂತ. ಚಿನ್ನದ ಮೀನು ಹೇಳಿದ ಈ ಮಾತುಗಳನ್ನೆಲ್ಲ ಕೇಳಿ ನನಗೆ ದುಃಖ ಕಂಟ್ರೋಲೇ ಆಗ್ತಾ ಇಲ್ಲ ಕಣೋ. ಚಿನ್ನದ ಮೀನೆ, ಆಮೇಲೆ ಏನಾಯ್ತು ಹೇಳು. ನಾನೇನೋ ಅವ್ರ ಹತ್ರ ತಪ್ಪಿಸ್ಕೊಂಡೆ, ಆದ್ರೆ ಈ ಆಕ್ವೇರಿಯಂ ಮಾಲೀಕ್ನಿಂದ ನನ್ನನ್ನು ತಪ್ಪಿಸ್ಕೊಳಕ್ ಆಗ್ಲಿಲ್ಲ. ನಾನು ನನ್ನ ಕುಟುಂಬ ಜೊತೆ ಇರಬೇಕು. ಪಾಪ ಅವರೆಲ್ಲ ಹೇಗಿದಾರೋ ಏನೋ. ಪತ್ಲು, ನಾವು ಚಿನ್ನದ ಮೀನಿಗೆ ಹೆಲ್ಪ್ ಮಾಡ್ಲೇಬೇಕು ಕಣೋ. ಅಯ್ಯೋ ಮೋಟು, ನೀನು ಆ ಚಿನ್ನದ ಮೀನು ಸ್ವಲ್ಪ ಹೊತ್ತು ಸುಮ್ಮನಾಗಿ, ದಯವಿಟ್ಟು ಪ್ಲೀಸ್. ಈಗ ನಾವು ಆಕ್ಟೋಪಸ್ ವರ್ಲ್ಡ್ಗೆ ಹೋಗ್ಬಿಟ್ಟು ಆ ಚಿನ್ನದ ಮೀನು ಪರಿವಾರನ ಬಿಡುಗಡೆ ಮಾಡೋಣ, ಸ್ವತಂತ್ರಗೊಳಿಸ್ಬಿಡೋಣ ಕಣ. ಹೌದಾ?
ನೀವಿಬ್ರು ನನಗೆ ಸಹಾಯ ಮಾಡ್ತೀರಾ? ಆಕ್ಟೋಪಸ್ ವರ್ಲ್ಡ್ ಇಂದ ನನ್ನ ಕುಟುಂಬನ ಕಾಪಾಡ್ತೀರಾ? ಖಂಡಿತವಾಗ್ಲು ಚಿನ್ನದ ಮೀನೆ, ಖಂಡಿತವಾಗ್ಲು. ಮೋಟು ಪತ್ಲು ಒಂದ್ಸಾರಿ ಮಾತು ಕೊಟ್ರು ಅಂದ್ರೆ ಮುಗಿದೋಯ್ತು. ಖಂಡಿತ ಕೆಲಸ ಆಗುತ್ತೆ. ಇವಾಗ ನೀನು ನಮ್ ಸ್ನೇಹಿತೆ. ಗೋಲ್ಡನ್ ಫಿಶ್ ಅವ್ರು ನಿಜವಾಗ್ಲೂ ನಿನಗೆ ಸಹಾಯ ಮಾಡ್ತಾರೆ. ದಯವಿಟ್ಟು ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ. ನಾನು ಇದುವರೆಗೂ ನನ್ನಂತ ಇನ್ನೊಂದು ಆಕ್ಟೋಪಸ್ನ ನೋಡೇ ಇಲ್ಲ. ನಿಜವಾಗ್ಲೂ ನನಗ್ ಬುದ್ಧಿ ಬಂದಾಗಿಂದ ನಾನು ಈ ಆಕ್ವೇರಿಯಂ ಅಲ್ಲೇ ಇದ್ದೀನಿ. ಇಲ್ಲ ಇಲ್ಲ, ನೀನು ನಮ್ ಜೊತೆ ಬರೋ ಅವಶ್ಯಕತೆ ಇಲ್ಲ. ನಾವಿಬ್ರು ಈ ಚಿನ್ನದ ಮೀನ್ಗೆ ಸಹಾಯ ಮಾಡೋಕ್ಕೋಸ್ಕರ ಹೋಗ್ತಾ ಇದೀವಿ. ನಾವೇನ್ ಊರ್ ಸುತ್ತಕ್ಕೋಸ್ಕರ ಹೋಗ್ತಾ ಇಲ್ಲ. ಪ್ಲೀಸ್ ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗಿ. ಸರಿ ಸರಿ ಯೇ! ಸರಿ, ಆದ್ರೆ ನೀನ್ ಯಾವಾಗಲೂ ನಮ್ ಜೊತೆನೇ ಇರ್ಬೇಕು. ಹಾ ಹಾ ಮಟು, ಒಂದು ನೀ ಹಿಡ್ಕೋ, ಇನ್ನೊಂದು ನಾನು ಹಿಡ್ಕೋತೀನಿ. ಚಿನ್ನದ ಮೀನು ಮತ್ತೆ ಆಕ್ಟೋಪಸ್ ನೀವಿಬ್ರು ಬಂದು ಈ ಒಂದೊಂದು ಬ್ಯಾಗಲ್ಲಿ ಸೇರ್ಕೊಂಬಿಡಿ ಬೇಗ. ಏನ್ ನಡೀತಾ ಇದೆ ಇಲ್ಲಿ? ನಾನ್ ನಿಮ್ಮಿಬ್ರನ್ನ ಅಕ್ವೇರಿಯಂ ರಕ್ಷಣೆ ಮಾಡೋದಕ್ಕಂತ ಇಟ್ಟಿರೋದು. ಆದ್ರೆ ನೀವು ನೋಡಿದ್ರೆ ಮೀನುಗಳು ಎತ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಗೋ. ಏನ್ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಇಲ್ಲ ಸರ್, ಕಳ್ತನ ಅನ್ನೋದು ನಮ್ ಸಂಸ್ಕಾರದಲ್ಲಿ ಖಂಡಿತವಾಗ್ಲೂ ಇಲ್ಲ ಸರ್. ನಾವು ಈ ಚಿನ್ನದ ಮೀನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಆಕ್ಟೋಪಸ್ ವರ್ಲ್ಡ್ ಹೋಗ್ತಾ ಇದೀವಿ ಸರ್. ಇದ್ರ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಎಲ್ರು ಅಲ್ಲಿ ಕೂಡಾಕ್ಬಿಟ್ಟಿದಾರಂತೆ ಸರ್. ಆಕ್ಟೋಪಸ್ ವರ್ಲ್ಡ್ ಗೋಲ್ಡ್ ಫಿಶ್ ಅವ್ರಿಗೆ ಅಕ್ಕ ತಮ್ಮನ. ಎಂತ ಒಳ್ಳೆ ಕತೆ ನಿಮ್ದು. ವಾಪಸ್ ಇಡಿ ಅದನ್ನ ಅಲ್ಲಿ. ಈ ಗೋಲ್ಡ್ ಫಿಶ್ ಮತ್ತೆ ಈ ಡ್ಯಾನ್ಸಿಂಗ್ ಆಕ್ಟೋಪಸ್ ನನ್ನ ಶೋನ ಟಾಪರ್ಗಳು ಗೊತ್ತಾ. ನೀವಿವನ್ನ ತಗೊಂಡು ಜಂಪ್ ಆಗ್ಬೇಕು ಅನ್ಕೊಂಡಿದೀರಾ? ಸರ್, ತಾವು ನಮ್ಮ ಮಾತಲ್ಲಿ ನಂಬಿಕೆ ಇಡಿ ಸರ್. ಚಿನ್ನದ ಮೀನೆ, ನೀನೇ ಹೇಳು, ಬೇಗ ಹೇಳ ಅವ್ರಿಗೆ. ಗಾಡ್ಸ್, ಹಿಡ್ಕೊಳ್ಳಿ ಅವ್ರನ್ನ. ಮತ್ತೆ ಅವ್ರಿಗೆ ಹೊರಗಡೆ ದಾರಿನ ಕರೆಕ್ಟ್ ಆಗಿ ತಿಳಿಸ್ಕೊಡಿ. ಮ್ಯಾನೇಜರ್ ಸಾಹೇಬ್ರೆ, ತಾವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮಗೆ ಹೊರಗಡೆ ಹೋಗೋ ರಸ್ತೆ ಖಂಡಿತ ಗೊತ್ತು. ಹಾ, ನಾವೇ ಹೋಗ್ತೀವಿ. ಪತ್ಲು ನಡೆಯೋ. ಮೊಟ್ಟು, ಹೊರಗಡೆ ದಾರಿ ತೋರಿಸ್ತೀವಿ ಅಂದ್ರೆ ಅವರೇ ನಮ್ಮನ್ನ ಕತ್ತಿಡ್ದು ಆಚೆ ತಪ್ತಾರೆ ಅಂತ ಅರ್ಥ ಕಣ. ಹಿಡ್ಕೊಳ್ಳಿ ಅವ್ರನ್ನ, ಬದುಕಿ ಹೊರಗಡೆ ಹೋಗ್ಬಾರ್ದು. Watch India's largest kids library only on Jio Hotstar. Download the app now.